ಹಾಗಾಗಿ ಅಖಾಡಕ್ಕಿಳಿತಿದ್ದಾರೆ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ BY ವಿಜೇಂದ್ರ ಕೂಡ ಈ ಬಾರಿ ಸಾಥ್ ಕೊಡ್ತಿದ್ದಾರೆ. ಶೆಟ್ಟರ್ ಆಗ್ಲೇ ಹೇಳ್ತಾ ಇದ್ರು, ಹೋದ ಬಾರಿ ಜೋಡೆತ್ತು ಬೇರೆ ಇತ್ತು, ಬಟ್ ಈ ಬಾರಿ ಒಂದೇ ಎತ್ತು ಅವರೇ ಇನ್ನೊಬ್ರು ಚೇಂಜ್ ಆಗಿದ್ದಾರೆ ಅಂತ. ಅದು ವಿಜೇಂದ್ರ ಅವರು ಅಖಾಡಕ್ಕಿಳಿತಿದ್ದಾರೆ. ಎಚ್.ಡಿ. ಕುಮಾರಸ್ವಾಮಿ ಅವರ ಪರವಾಗಿ ಅಬ್ಬರದ ಪ್ರಚಾರದಲ್ಲೂ ಕೂಡ ಭಾಗಿಯಾಗ್ತಿದ್ದಾರೆ. ಹಾಗಾಗಿ ಬಹಳ ಕುತೂಹಲ ಇದೆ. ಇವತ್ತಿನಿಂದ ಏಪ್ರಿಲ್ 24ರ ತನಕ ಕುಮಾರಸ್ವಾಮಿ ಅವರು ಅಬ್ಬರದ ಪ್ರಚಾರ ಮಾಡ್ತಾರೆ. ಮಂಡ್ಯದಲ್ಲಿ ಒಕ್ಕಲಿಗ ಲಿಂಗಾಯತ ಓಟ್ ಕಬ್ಜಾಗೆ ಕ್ಯಾಂಪೇನ್ ಆಗುತ್ತೆ. ಮಂಡ್ಯದಲ್ಲಿ ಒಕ್ಕಲಿಗರ ಓಟ್ಗಳೇ ನಿರ್ಣಾಯಕ. 7 ಲಕ್ಷಕ್ಕೂ ಅಧಿಕ ಮತಗಳು ಒಕ್ಕಲಿಗರದ್ದೇ ಇದೆ, 1.5 ಲಕ್ಷಕ್ಕೂ ಹೆಚ್ಚು ಮತಗಳು ಲಿಂಗಾಯತರದ್ದು. ಹಾಗಾಗಿ ಎರಡೂ ಸಮುದಾಯದವರನ್ನ ಸೆಳೆಯುವ ಪ್ರಯತ್ನ 2 ಜೋಡೆತ್ತುಗಳಿಂದ, ಒಂದು ಕುಮಾರಸ್ವಾಮಿ ಮತ್ತೊಂದು ವಿಜೇಂದ್ರ. ಹಾಗಾಗಿ ಇವತ್ತು ಅಬ್ಬರದ ಪ್ರಚಾರ ಪ್ರಾರಂಭ ಆಗುತ್ತೆ. ಏಪ್ರಿಲ್ 24ರ ತನಕ ಕೂಡ ಪ್ರಚಾರದಲ್ಲಿ ಭಾಗಿಯಾಗ್ತಾರೆ ಅಂತ ಹೇಳಲಾಗ್ತಾ ಇದೆ. ಬಟ್ ಒಂದನ್ನ ಗಮನಿಸಬೇಕು, ಎಚ್.ಡಿ. ಕುಮಾರಸ್ವಾಮಿ ಅವರು ಕೊಟ್ಟಿರುವಂತಹ ಒಂದು ಸ್ಟೇಟ್ಮೆಂಟ್ ಕಾಂಗ್ರೆಸ್ ನಾಯಕರ ಅಸ್ತ್ರ ಆಗಿದೆ. ಹಾಗಾಗಿ ಮಂಡ್ಯದಲ್ಲಿ ಮಹಿಳಾ ಕಾಂಗ್ರೆಸ್ ಕಾರ್ಯಕರ್ತೆಯರು ಗೋ ಬ್ಯಾಕ್ ಕುಮಾರಸ್ವಾಮಿ ಅನ್ನುವಂತಹ ಘೋಷಣೆ, ಪ್ರತಿಭಟನೆ ರಾಜ್ಯಾದ್ಯಂತ ಯಾವ ರೀತಿ ನಡೀತು ಅನ್ನೋದನ್ನ ಗಮನಿಸಿದ್ವಿ. ಹಾಗಾಗಿ ಆ ಬಿಸಿ ಇವತ್ತು ಮಂಡ್ಯದಲ್ಲಿ ತಟ್ಟತ್ತ ಕಾದ್ ನೋಡ್ಬೇಕು. ಓಕೆ, ಇದರ ಬಗ್ಗೆ ಕೆಲವು ಪಾಯಿಂಟ್ ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀನಿ. ಇವತ್ತು ಜೋಡೆತ್ತಿನ ಪ್ರಚಾರ 8 ಕ್ಷೇತ್ರಗಳಲ್ಲೂ ಕೂಡ ಪ್ರಚಾರ ಆಗತ್ತೆ. ಮೊದಲೇ ಹೇಳಿದರು, ಕಳೆದ ಬಾರಿ ಸುಮಲತಾ ಅವರು 1,25,876 ಮತಗಳ ಅಂತರದಿಂದ ಗೆದ್ದಿದ್ದರು. ಅಂದರೆ 5.5 ಲಕ್ಷ ಪ್ಲಸ್ ಮತಗಳು JDSಗೆ ಪ್ರಾಪ್ತವಾಗಿದ್ದು. ಅದಕ್ಕಿಂತ ಹೆಚ್ಚು ಅಂದರೆ 6.5 ಹತ್ತಿರ 7 ಲಕ್ಷ ಮತಗಳು ಸುಮಲತಾ ಅವರಿಗೆ ಪ್ರಾಪ್ತವಾಗಿತ್ತು. ಸೊ ಹಾಗಾಗಿ ಒಕ್ಕಲಿಗ ಮತಗಳು ಇಲ್ಲಿ ಪ್ರಾಧಾನ್ಯತೆಯನ್ನು ಗಳಿಸ್ಕೊಳ್ಳುತ್ತೆ. ಕಳೆದ ಬಾರಿ ಅಂದರೆ ನಿಖಿಲ್ ಕುಮಾರಸ್ವಾಮಿ ನೋಡಿ, ವಿಜೇಂದ್ರ ಲಿಂಗಾಯತ ಮತಕ್ಕೆ ಅಂದರೆ 1.5 ಲಕ್ಷ ಇದೆ. ಬೃಹತ್ ಸಮಾವೇಶದ ಮೂಲಕ ಶಕ್ತಿ ಪ್ರದರ್ಶನ. ನಿಮಗೆ ಯಾವುದೇ ಒಬ್ಬ ನಾಯಕರುಗಳಿಗೆ ಒಂದು ಗೊತ್ತಾಗ್ಬಿಡ್ತದೆ ಇಲ್ಲಿ ಏನಾಗುತ್ತೆ ಅಂತ. ನಾಯಕರುಗಳಿಗೆ ಜನ ಸೇರುವಾಗ ಗೊತ್ತಾಗ್ಬಿಡುತ್ತೆ. ಅಂದರೆ ಜನ ಸೇರೋದ್ರಲ್ಲಿ 2 ವಿಧ ಇದೆ. ಈಗ ಮೊನ್ನೆ ನಾನು ನೋಡಿದ್ದೆ, ಇವರ ಯಾವುದು ನಾಮಪತ್ರ ಸಮಾವೇಶ ಸಂದರ್ಭದಲ್ಲಿ ಸಿಕ್ಕಾಪಟ್ಟೆ ಜನ. ನಿಮಗೆ ಸಿಕ್ಕಾಪಟ್ಟೆ ಜನ ಯಾರು? ಬಿರಿಯಾನಿ 500 ರೂಪೀಸ್ಗೆ ಬಂದ ಜನ ಯಾರು? ನೀವು 2 ನಿಮಿಷದಲ್ಲಿ ಪತ್ತೆ ಹಚ್ಬೋದು. ನಿಮಗೆ ಅವರ ಟೀ ಕೂಟ ಹಾಕೆಲ್ಲ ಗೊತ್ತಾಗ್ಬಿಡ್ತದೆ. ಅವರ ಅದೇ ಟೈಮ್ಗೆ ಇರ್ತದೆ, ಅದೇ ಟೈಮ್ಗೆ ಅಂತ ಎದ್ದು ಹೋಗ್ತಾ ಇರ್ತಾರೆ. ಮಂಡ್ಯದಲ್ಲಿ ಜಂಟಿ ಪ್ರಚಾರದ ಮೂಲಕ ಕೈಗೆ ಸೆಡ್ಡು. ಈಗ ವೆರಿ ಇಂಟ್ರೆಸ್ಟಿಂಗ್ ಮಂಡ್ಯದ ವಿಚಾರ. ಯಾಕೆಂತಂದರೆ DK ಶಿವಕುಮಾರ್ ನನ್ನ ಹೇಳಿದ್ರೆ, ಕುಮಾರಸ್ವಾಮಿ ಈ ಥರ ಏಕವಚನದಲ್ಲಿ, ಕುಮಾರಸ್ವಾಮಿ ನೀನು ಸೋಲ್ತೀಯ ಮಂಡ್ಯದಲ್ಲಿ, ನೀನೊಬ್ಬ ಮೋಸಗಾರ, ನೀನೊಬ್ಬ ಸುಳ್ಳುಗಾರ, ನೀನು ಯಾವತ್ತೂ ಕೂಡ DK ಶಿವಕುಮಾರ್ ಆ ಥರ ಮಾತಾಡಿದ್ದೇ ಇಲ್ಲ. ನಾನು ಅನೇಕ ಸಲ ಹೇಳಿದ್ದೀನಿ, ಸರ್ ನಿಮ್ಮ ಬಗ್ಗೆ ಕುಮಾರಸ್ವಾಮಿ ಅವರು ಏನೇ ಹೇಳ್ತಾ ಇದ್ದಾರೆ ಅಂತಂದರೆ, ಕುಮಾರಸ್ವಾಮಿ ಅವರು ನಮ್ಮಣ್ಣ ಅನ್ನೋರು ತುಂಬಾ ಸಲ ಹೇಳಿದೆ ಸರ್. ನಿಮಗೆ ಅಂದ್ರೆ ರೆಸ್ಪೆಕ್ಟ್ ಅಂತಂದ್ರೆ ಒಂದು ರೀತಿಯಲ್ಲಿ ಕುಚ್ಚೋದಿದೆ ರೀತಿಯಲ್ಲಿ. ಇನ್ ಯಾಕೆ ನಾನು ಬರಲ್ಲಪ್ಪ ಇದೆ. ಆಮೇಲೆ ಸರ್ ನಿಮ್ಮನ್ನ ರಾಮುಲು ಅವರು ಹಿಂಗಂತ, ರಾಮುಲು ನಮ್ಮಣ್ಣ. ನಿನ್ನೆ ಮಿಸ್ಟರ್ ಕುಮಾರಸ್ವಾಮಿ ನೀನೊಬ್ಬ ಮೋಸಗಾರ, ನೀನೊಬ್ಬ ಸುಳ್ಳುಗಾರ, ನಿನ್ನ ಆಸ್ತಿ ಎಷ್ಟು, ನಿನ್ನ ಅಣ್ಣನ ಆಸ್ತಿ ಎಷ್ಟು, ನಿನ್ಗೆ ಎಷ್ಟು ಬಂದಿದೆ, ಬಾ ಮಾತಾಡೋಣ, ಬಾ ಅಸೆಂಬ್ಲಿಗೆ. ಈ ಥರ ಹೇಳಿಕೆಗಳಿದೆಯಲ್ಲ, ಇದು ಯಾವ ರೀತಿ ಅಲ್ಲಿ ಕೆಚ್ಚು ಹೆಚ್ಚಬಹುದು ಗೊತ್ತಾಗ್ತಿಲ್ಲ. 2018ರ ಚುನಾವಣೆ ಸಂದರ್ಭದಲ್ಲಿ ಅಲ್ಲಿದ್ದ 7ಕ್ಕೆ 7 JDS ಗೆದ್ಕೊಂಡಿತ್ತು. ಆದರೂ ಕೂಡ ನಿಖಿಲ್ ಕುಮಾರಸ್ವಾಮಿ ಗೆಲ್ಲೋದಕ್ಕಾಗಲಿಲ್ಲ. ಆಮೇಲೆ ಉಪಚುನಾವಣೆಯಲ್ಲಿ ನಾರಾಯಣಗೌಡರು ಗೆದ್ದರು, ಅದು ಬೇರೆ ವಿಚಾರ. ಈ ಬಾರಿ ಒಂದು ಕ್ಷೇತ್ರವನ್ನು ಹೊರತುಪಡಿಸಿ ಎಲ್ಲವೂ ಕೂಡ ಈ ಬಾರಿ ಕಾಂಗ್ರೆಸ್ ಗೆದ್ದುಕೊಂಡಿದೆ. ಬನ್ನಿ ಇದರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿ ಪಡೆಯೋಣ. ಆನಂದ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಆನಂದ್, ಕಳೆದ ಬಾರಿಯ ಚುನಾವಣೆಯಲ್ಲಿ ವೆರಿ ಕ್ಲಿಯರ್, ನಿಮಗೂ ಗೊತ್ತಿದೆ, ನಾನು ಅನೇಕ ಬಾರಿ ಅಲ್ಲಿಗೆ ಬಂದಿದ್ದೆ. ರಿಪೋರ್ಟರ್ಗಳೇ ಹೇಳ್ತಾ ಇದ್ರಿ, ಸರ್ ಈ ಬಾರಿ ಸುಮಲತಾ ಗೆದ್ದುಬಿಡ್ತಾರೆ ಸರ್, ಈ ಬಾರಿ ಸುಮಲತಾ ಗೆದ್ದುಬಿಡ್ತಾರೆ ಸರ್ ಅಂತ ಭಾಳ ಕ್ಲಿಯರ್ ಕಟ್ಟಾಗಿ ಹೇಳ್ತಾ ಇದ್ವಿ. ಅದರ ಮಧ್ಯದಲ್ಲೂ ನಾವು ಕೇಳ್ತಾ ಇದ್ವಿ, ಹೆಂಗ್ರಿ ಹೇಳ್ತೀರಾ, 7 JDS MLAಗಳಿದ್ದಾರೆ ಇಲ್ಲಿ, ಕುಮಾರಸ್ವಾಮಿ ಏನು ಶಕ್ತಿ ಇಲ್ವಾ ಎಲ್ಲ ಕೇಳ್ತಾ ಇದ್ವಿ. ಈ ಬಾರಿ ಹೆಂಗಿದೆ ನಿಜವಾಗ್ಲೂ? 50-50 ಥರ ಇದೆಯಾ, ಅಥವಾ ಒನ್ ಸೈಡೆಡ್ ಇದೆಯಾ, ಅಥವಾ ಎನಿ ಟೈಮ್ ಚೇಂಜ್ ಆಗ್ಬೋದು ಅಂತಿದೆಯಾ? ಈಗ DK ಶಿವಕುಮಾರ್ ಅವರೆಲ್ಲ ಈ ಹೇಳಿಕೆ, ಈ ವಾಕ್ಸಮರಗಳಿದೆಯಲ್ಲ, ಇದು ಹೆಂಗೆ ಚರ್ಚೆ ಆಗ್ತಾ ಇದೆಯಾ ಮನೆಯಲ್ಲಿ ಮಂಡ್ಯದಲ್ಲಿ, ಹೆಂಗೆ ಆನಂದ್? ಜಯಪ್ರಕಾಶ್ ಶೆಟ್ಟಿ, ಖಂಡಿತವಾಗ್ಲೂ ಕೂಡ ಈ ಬಾರಿ ಸಾಕಷ್ಟು ವಿಚಾರಗಳು ಚರ್ಚೆ ಆಗ್ತಾ ಇದೆ. ಒಂದು ಹೊರಗಿನವರು ಒಳಗಿನವರು, ಜೊತೆಗೆ ಕುಮಾರಸ್ವಾಮಿ ಅವರ ವಿರುದ್ಧ ಟೀಕೆ, ಕುಮಾರಸ್ವಾಮಿ ಅವರು ಕೆಲವು ಒಂದಷ್ಟು ಪದ ಬಳಸಿರುವಂಥದ್ದು, ಅವು ಒಂದಷ್ಟು ಚರ್ಚೆ ಆಗ್ತಾ ಇದೆ. ಆದರೆ ಇಲ್ಲಿ ಈ ಬಾರಿ ಕುಮಾರಸ್ವಾಮಿ ಅವ್ರನ್ನ ಸೋಲಿಸಲೇಬೇಕು ಅಂತ ಕಾಂಗ್ರೆಸ್ಸಿಗರು ಪಣ ತೊಟ್ಟಿರುವಂತೆ ಕಾಣಿಸ್ತಾ ಇದೆ. ತಳಮಟ್ಟದಿಂದ ಏನು ಸಂಘಟನೆಗೆ ಮುಂದಾಗಿರುವಂಥದ್ದು, ಸಣ್ಣ ಸಣ್ಣ ಸಮುದಾಯಗಳನ್ನು ಕೂಡ ಬಿಡದಂತೆ ಅವರ ಓಟ್ಗಳನ್ನು ಕಬ್ಜಾ ಮಾಡೋದಕ್ಕೆ ಪ್ಲಾನನ್ನು ಮಾಡ್ತಾ ಇದ್ದಾರೆ.
ಅದಕ್ಕಾಗಿಯೇ ಈ ಬಾರಿ ಏನಾಗಿದೆ, ಒಂದಷ್ಟು ಫೈಟ್ ಬಂದಿರುವಂಥದ್ದು. ಸುಲಭವಾಗಿ ಕುಮಾರಸ್ವಾಮಿ ಅವರಿಗೆ ಗೆಲುವನ್ನ ಬಿಟ್ಕೊಡ್ಬಾರ್ದು ಅನ್ನೋ ನಿಟ್ಟಿನಲ್ಲೇ ಪ್ಲಾನ್ ಅನ್ನ ಮಾಡ್ತಾ ಇರುವಂಥದ್ದು. ನಾಳೆ ರಾಹುಲ್ ಗಾಂಧಿ ಬರುವಂಥದ್ದು, 20ನೇ ತಾರೀಕು ಏನು ಜಂಟಿಯಾಗಿ ಕುಮಾರಸ್ವಾಮಿ ಅಂದ್ರೆ ಏನು ಸಿದ್ದರಾಮಯ್ಯ ಇವತ್ತು ಎಲ್ಲಿಗೆಲ್ಲ ಡಿ ಕೆ ಹೋಗ್ತಾರೆ? ಶಿವಕುಮಾರ್ ಪ್ರಚಾರ ಇವತ್ತು ಮಾಡುವಂಥದ್ದು. ಈ ರೀತಿ ನಾನಾ ತಂತ್ರಗಳನ್ನ ಮಾಡ್ತಾ ಇವತ್ತು ಎಲ್ಲಿಗೆಲ್ಲ ಹೋಗ್ತಾರೆ? ಜಯಪ್ರಕಾಶ್ ಶೆಟ್ಟಿ ಇವತ್ತು ಒಂದು ಸಮಾವೇಶ ಇದೆ. ಅಂದ್ರೆ ಇವತ್ತಿನಿಂದ ಅವರು ಮುಂದಿನ 9 ದಿನಗಳ ಕಾಲ ಒಂದು ದಿನ ಗ್ಯಾಪ್ ಕೊಟ್ಟು ಮುಂದಿನ 24ನೇ ತಾರೀಕು ಅಂದ್ರೆ ಏಪ್ರಿಲ್ 24ನೇ ತಾರೀಕುವರೆಗೂ ಕೂಡ ಒಂದು ವಿಧಾನಸಭಾ ಕ್ಷೇತ್ರದಂತೆ ಪ್ರತಿನಿತ್ಯ ಒಂದು ಸಮಾವೇಶವನ್ನ ಮಾಡ್ತಾರೆ. ಪ್ರತಿ ಸಮಾವೇಶದಲ್ಲಿ ಕನಿಷ್ಠ 50,000 ಜನವನ್ನ ಸೇರಿಸೋದು, ಅಲ್ಲಿ ಪ್ರಚಾರವನ್ನ ಮಾಡೋದಕ್ಕೆ ಪ್ಲಾನ್ ಮಾಡಿರುವಂತದ್ದು. ಅಂದ್ರೆ ಈಗ ಅವ್ರಿಗೇನೋ ಸರ್ಜರಿ ಆಗಿದೆ, ಹಾಗಾಗಿ ರೋಡ್ ಶೋ ಮಾಡೋದು ಅದೆಲ್ಲ ಒಂದು ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ಅವರು ಸಮಾವೇಶಗಳ ಮೊರೆ ಹೋಗಿರುವಂತದ್ದು, ಬೃಹತ್ ಸಮಾವೇಶವನ್ನ ಮಾಡುವಂತದ್ದು. ಕಳೆದ ಬಾರಿ ನೀವು ಹೇಳ್ತಿದ್ರಿ, ಕಳೆದ ಬಾರಿ ಜೋಡೆತ್ತಾಗಿ ಡಿ ಕೆ ಶಿವಕುಮಾರ್ ಹಾಗೂ ಕುಮಾರಸ್ವಾಮಿ ಪ್ರಚಾರವನ್ನ ಮಾಡಿದ್ರು, ಮತ್ತೊಂದು ಕಡೆ ಸುಮಲತಾ ಪರವಾಗಿ ದರ್ಶನ್ ಹಾಗೂ ಯಶ್ ಪ್ರಚಾರ ಮಾಡಿದ್ರು. ಆದ್ರೆ ಈ ಬಾರಿ ಜೋಡೆತ್ತಾಗಿ ಮಂಡ್ಯದಲ್ಲಿ ಕಣಕ್ಕೆ ಇಳಿತಾ ಇರುವಂತದ್ದು, ಪ್ರಚಾರದ ಕಣಕ್ಕೆ ಏನು ಕುಮಾರಸ್ವಾಮಿ ಹಾಗೂ ವಿಜಯೇಂದ್ರ ಪ್ರಮುಖವಾಗಿ ಈ ಇಬ್ರು ಏನು ಒಳ್ಳೆ ವರ್ಚಿಸಿರುವಂತ ನಾಯಕರು. ಒಂದ್ ಕಡೆ ಏನು ಕೇವಲ ಲಿಂಗಾಯತ 24ರ ತನಕ ಪ್ರಚಾರ ಮಾಡ್ತಾರೆ ಅಂದ್ರೆ ಕುಮಾರಸ್ವಾಮಿ ಬೇರೆ ಎಲ್ಲೂ ರಾಜ್ಯದಲ್ಲಿ ಬೇರೆ ಎಲ್ಲೂ ಪ್ರಚಾರ ಮಾಡಲ್ವಾಗಿದ್ರೆ ಡೈಲಿ ಒಂದೊಂದು ಅಂತಂದ್ರೆ ಅಂದ್ರೆ ಬೆಳಗ್ಗೆ ಇಲ್ಲಿ ಮಾಡುವಂಥದ್ದು, ಮತ್ತೊಂದು ಕಡೆ ಅಥವಾ ಎರಡು ಸಭೆಗಳನ್ನ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಮಾಡ್ತಾರೆ. ಅಂದ್ರೆ ಬೆಳಗ್ಗೆ ಇಲ್ಲಿ ಪ್ರಚಾರ ಇದ್ರೆ ಮತ್ತೊಂದು ಕಡೆ ಮಧ್ಯಾಹ್ನ ಅಥವಾ ಸಂಜೆ ಪ್ರಚಾರ ಇಟ್ಕೊಂಡಿರುವಂಥದ್ದು. ಬೇರೆ ಕಡೆ ಬೆಳಗ್ಗೆ ಸಂಜೆ ಅಂದ್ರೆ ಬೆಳಗ್ಗೆ ಪ್ರಚಾರ ಇದ್ರೆ ಇಲ್ಲಿ ಸಂಜೆ ಪ್ರಚಾರ ಮಾಡ್ಕೊಳ್ಳುವಂತ ಒಂದು ಪ್ಲಾನ್ ಅನ್ನ ಮಾಡ್ಕೊಂಡು ಬೇರೆ ಕ್ಷೇತ್ರಗಳನ್ನು ಕೂಡ ಟಾರ್ಗೆಟ್ ಇಟ್ಕೊಂಡು ಅವರು ಗೆಲ್ಲೋ ನಿಟ್ಟಿನಲ್ಲಿ ಎಲ್ಲಾ ರೀತಿಯ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ಒಂದ್ ಕಡೆ ವಿಜಯೇಂದ್ರ ಹಾಗೂ ಕುಮಾರಸ್ವಾಮಿ ಅವರು ಪ್ರಚಾರವನ್ನ ಸಾಕಷ್ಟು ಸಭೆಗಳಲ್ಲಿ ಭಾಗಿಯಾಗ್ತಾರೆ. ಅದ್ರ ಜೊತೆಗೆ ಏನು ಯಡಿಯೂರಪ್ಪ ಅವ್ರನ್ನು ಕೂಡ ಕರ್ಕ ಬರುವಂತ ಎಲ್ಲ ಒಂದು ಸಿದ್ಧತೆಯನ್ನ ಬಂದಿರುವಂತದ್ದು. ಅಂದ್ರೆ ವಿಜಯೇಂದ್ರ ಅವ್ರ ಜೊತೆ ಯಡಿಯೂರಪ್ಪ ಅವರು ಬಂದ್ರೆ ಆ ಲಿಂಗಾಯತ ಓಟ್ಗಳು ಸಂಪೂರ್ಣವಾಗಿ ಬರ್ತವೆ. ಆಗ ಗೆಲುವಿನ ಈಸಿ ಏನಿದೆ ಅಂದ್ರೆ ಲೆಕ್ಕಾಚಾರ ಇದೆ, ಅದು ಸುಲಭ ಅನ್ನೋದು ಒಂದು ಪ್ಲಾನ್ ಅನ್ನ ಇಟ್ಕೊಂಡು ವಿಜಯೇಂದ್ರ ಅವರು ಹಾಗೂ ಯಡಿಯೂರಪ್ಪ ಅವ್ರನ್ನ ಪ್ರತಿ ಪ್ರಚಾರ ಸಭೆಯಲ್ಲಿ ಬಳಸ್ಕೊಳ್ಳೋದಕ್ಕೆ ನಿರ್ಧಾರವನ್ನ ಮಾಡ್ಕೊಂಡಿರುವಂತದ್ದು. ಅವರು ಕೂಡ ಒಪ್ಪಿಗೆಯನ್ನ ನೀಡಿದ್ದಾರೆ. ಆದ್ರೆ ಸುಮಲತಾ ಅವರು ಇದುವರೆಗೂ ಕೂಡ ಪ್ರಚಾರ ಸಭೆಯಲ್ಲಿ ಕಾಣಿಸ್ಕೊಳ್ತಿಲ್ಲ. ಇವತ್ತೇನಾದ್ರು ಪ್ರಚಾರ ಸಭೆಗೆ ಏನಾದ್ರು ಬರ್ತಾರ ಅನ್ನೋದು ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ. ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಇದುವೇ ಇಂಟ್ರೆಸ್ಟಿಂಗ್ ಪಾಯಿಂಟ್. ಸುಮಲತಾ ಎಲ್ಲಿದ್ದಾರೆ? ಸುಮಲತಾ ಇಲ್ಲಿ ತನಕ ಎಲ್ಲೂ ಕಾಣ್ತಾ ಇಲ್ಲ. ಮೈಸೂರಲ್ಲಿ ಮೋದಿ ಅವ್ರ ಜೊತೆ ಬಹುಶಃ ದೊಡ್ಡ ನಾಯಕರು ಬಂದಾಗ ಮಾತ್ರ ಕಾಣಿಸ್ಕೊತಾರೆ ಅಂತ. ಅದು ಏನು ಸಂದೇಶ ಕೊಡುತ್ತೆ ನನಗೆ ಗೊತ್ತಿಲ್ಲ. ಬೇರೆಲ್ಲ ಸಂದೇಶಗಳು, ತಪ್ಪು ಸಂದೇಶಗಳನ್ನ ಕೂಡ ಕೊಡ್ಬೋದು. ಬಟ್ ಡಿ ಕೆ ಹೇಳ್ತಾ ಇದ್ರಲ್ಲ, ಕುಮಾರಸ್ವಾಮಿ ನೀನು ಗೆಲ್ಲಲ್ಲ, ಇದೆಯಲ್ಲ ಇದು ಯಪ್ಪ ಕೆಲವೊಮ್ಮೆ ಆ ಹೇಳಿಕೆಗಳು. ಅದಕ್ಕೆ ಇವರು ಕೂಡ 24ರ ತನಕ ಪ್ರತಿದಿನ ಒಂದೊಂದು ಊರಲ್ಲಿ ಸಮಾವೇಶ ಮಾಡ್ತಾ ಇದ್ದಾರೆ. ಓಕೆ, ಮುಂದಿನ ಸುದ್ದಿಗೆ ಹೋಗೋಣ. ಮೈತ್ರಿ ಸಭೆಯಲ್ಲಿ ಕೈ ಕಾರ್ಯಕರ್ತೆಯರ ಹೈ ಡ್ರಾಮಾ ಆಗ್ಬಿಟ್ಟಿದೆ. ದೇವೇಗೌಡರ ಮುಂದೆ ಎಚ್.ಡಿ. ಕುಮಾರಸ್ವಾಮಿ ವಿರುದ್ಧ ಘೋಷಣೆ ಕೂಗಲಾಗಿದೆ. ಎಚ್.ಡಿ. ಕುಮಾರಸ್ವಾಮಿ ದಾರಿ ತಪ್ಪಿದ ಹೇಳಿಕೆ ವಿರುದ್ಧ ಕಾಂಗ್ರೆಸ್ ಕಾರ್ಯಕರ್ತೆಯರ ಪ್ರತಿಭಟನೆ.